ಹುಡುಗಿ ನೆನ್ ಬರ್ಲತ್ತಾಳೇನೋ ನೀ ನಾಚ್ಕೋಬೇಡ ಅಳಬೇಡ. ಅಯ್ಯೋ 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 ಒಂದು ಬ್ರೇಕಪ್ ಆಗಿದೆ ಆಲ್ರೆಡಿ, ಅಷ್ಟು ಫೀಲ್ ಮಾಡ್ಕೊಂಡು ಅಳ್ಳತ್ತನೋ ಡೌರಾಜ. ಚಾಯ್ ಕ್ಯಾ ಹೇ ಏನದ ಡಾರ್ಲೆಸ್ ದೇಸಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. 11ನೇ ದಿನದ ವ್ಲಾಗ್ನ ಮಾಡ್ಲತ್ತೀನಿ ಇವತ್ತು. ಅಂತೂ ಇಂಥ 10 ಕಂಪ್ಲೀಟ್ ಮಾಡಿದೆ. 10 ಕಂಪ್ಲೀಟ್ ಮಾಡೋದಕ್ಕೆ ಖುಷಿ ಆಗಕತ್ತದ. ಈಗ 11ನೇದು ಮಾಡ್ಲತ್ತೀನಿ. ನೋಡಮ್ಮ 100ಗೆ ಟಚ್ ಮಾಡ್ತೀನಿಲ್ಲ, ಬಟ್ ಎಷ್ಟಾಗ್ತಾವ ಅಷ್ಟು ಮಾಡ್ತೀನಿ. ಭಾಳ ಖುಷಿ ಆಗಕತ್ತದ. 11ನೇ ವ್ಲಾಗ್ನ ಮಾಡ್ಲತ್ತೀನಿ ಅಂತ ಹೇಳಿ ಗೀಸಿಂದ. ಇವತ್ತು ಮಾರ್ನಿಂಗ್ 6 o'clock OT ಇತ್ತು. ಮುಗಿಸ್ಕೊಂಡು ಗೀಸಿಂದ ಜಸ್ಟ್ ಹೀಗೆ ಕುಂತೀನಿ ನೋಡ್ರಿ. ಆ್ಯಕ್ಚುಲಿ ವ್ಲಾಗ್ ಮಾಡ್ಬೇಕಂತ ಹೇಳ್ತೀನಿ ಅವಾಗ OT ಟೈಮಿಗೆ, ಬಟ್ ಏನಂತಂದ್ರೆ ಗಡ್ಬಡಿ ಇರ್ತದೆ ಅವಾಗ. ಸೊ ಅದಕ್ಕೆ ನನಗೆ ನೆನಪೇ ಬರೋಂಗಿಲ್ಲ ಮಾಡ್ಬೇಕಂತ. ನಾನು ಒಂದು ಕಡೆ ಇರ್ತೀನಿ, ನನ್ನ ಫೋನ್ ಇನ್ನೊಂದು ಕಡೆ ಇರ್ತೀನಿ, ಅದಕ್ಕೆ ಮಾಡೋಕ್ಕಾಗಂಗಿಲ್ಲ. ನೋಡೋಣ ಇವಾಗಾದ್ರೂ ಒಂದ್ಸಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು 100 days ವ್ಲಾಗ್ ಒಳಗೆ ಒಂದು ದಿನ ಆದರೂ ಮಾಡ್ತೀನಿ. ಇವತ್ತು ಫೀಮೇಲ್ ಬೇಬಿ ಆಯಿತು. ಎಮರ್ಜೆನ್ಸಿ LSCS ಮಾಡಿದ್ವಿ. ಯಾವಾರ ಇವತ್ತು ಮಂಗಳವಾರ ದಿನ ಲಕ್ಷ್ಮಿ ಬಂದ. ಬಟ್ ಅವ್ರ ಅಟೆಂಡ್ರಿಗೆ ಖುಷಿ ಇಲ್ಲ, ಯಾಕಂತಂದ್ರೆ ಮೊದಲಿಂದ 2 ಫೀಮೇಲ್ ಇತ್ತು, ಈಗ ಮತ್ತೊಂದು ಫೀಮೇಲ್ ಆಗ್ಯದ. ಸೊ ಅದಕ್ಕೆ ಸ್ಯಾಟಿಸ್ಫೈ ಇಲ್ಲ ಅವರು. ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ತೀವಿ ಏನಂತಂದರೆ ಈಗಿನ ಕಾಲದಾಗ ಹೆಣ್ಮಕ್ಳು ಎಷ್ಟೋ ಫಾರ್ವರ್ಡ್ ಅಲ್ಲ, ಅವರೇ ತಂದೆ ತಾಯಿನ ಸಾಕ್ತಾರಂತ ಎಷ್ಟು ಹೇಳಿದ್ರು ಅದೊಂದು ಮೂಲೆಗೆ ಒಂದು ಎಷ್ಟು ಆದರೂ ಸ್ವಲ್ಪ ಆಸೆ ಇದ್ದೇ ಇರುತ್ತೆ, ಗಂಡು ಮಗು ಬೇಕು ಅಂತಂದು. ಅದು ಜಗದ ನಿಯಮ ಆಗಿಬಿಟ್ಟದೆ ಇವತ್ತು ನಾಳೆ. ಮಕ್ಕಳು ನೋಡ್ಕೊಳ್ಳಿ ಬಿಡಲಿ ಗಂಡು ಮಕ್ಕಳು, ಬಟ್ ಇರಬೇಕು, ಮನೆ ದೀಪ ಅಂತ ಹೇಳೊಬ್ರು ಇರಬೇಕು ಅಂತ ಅನ್ನೋದೊಂದು ತಂದೆ ತಾಯಿ ಆಸೆ ಇರ್ತದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರ ಇಚ್ಛೆ, ನಮ್ಮ ಕೈಗೆ ಏನೂ ಇರೋಂಗಿಲ್ಲ. ಆಯಿತು ಮುಗೀತು. ಇನ್ನು ಡ್ಯೂಟಿ ಮುಗ್ದಿಲ್ಲ, 8 ಆಯಿತು, ಇನ್ನು ರಿವರ್ಸ್ ಬಂದಿಲ್ಲ. ಬಂದಮೇಲೆ ನೋಡಮ್ಮ. ಅಲ್ಲಿವರೆಗೂ ನನ್ನ ವ್ಲಾಗ್ನ ನೋಡ್ತಾ ಇದ್ವಿ. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರು ಮಾರ. ಏನಕ್ಕೆ ನನಗೆ 10K ಸಲಂದೇ ವೆಯ್ಟ್ ಮಾಡ್ಲತ್ತೀನಿ. ನಾನು 10K ಇನ್ನೂ ಆಗಲೇ ಆಗ್ಯದ. ನನಗೆ ಭಾಳ ಬೇಜಾರಲ್ಲತ್ತದಪ್ಪ. ನೀವು ಯಾರು ನನಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹೀಗೆ ನನ್ನ ಕೊನೆವರೆಗೂ ಸಪೋರ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ಆಲ್ರೆಡಿ ನಾನು ಮನೆಗೆ ಬಂದಿಸಿಂದ ರೆಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಜಳಕ ಎಲ್ಲ ಮಾಡಿ ರೆಡಿ ಆಗೇ ಬಿಟ್ಟಿನಿ. ಯಾಕಪ್ಪ ಅಂತಂದ್ರೆ ನಮ್ಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಲೇಟ್ ಆಯಿತು, ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನಾನು ಬೇರೆ ಕಡೆನೂ ಹೋಗೋದಿತ್ತು. ನಮ್ಮ ಅಕ್ಕನ ಮಕ್ಕಳು ಹಾಸ್ಟೆಲಲ್ಲಿ ಏನೋ ಅಳ್ಳತ್ತಾರಂತ, ಒಂದು ಸಲ ಹೋಗಿ ವಿಸಿಟ್ ಮಾಡಿ ಬಾ ಅಂತಂದ್ರೆ ನಾನು ಹೋಲತ್ತೀನಿ. ಅದಕ್ಕೆ ಅಲ್ಲಿ ಲೇಟ್ ಆಗ್ತದೆ, ಮತ್ತು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಡ್ಯೂಟಿಗೆ ಹೋಗೋಕೆ ಲೇಟ್ ಆಗ್ತದೆ ಅಂತೇಳಿ ನಾನು ಜಲ್ದಿ ಮಾಡಿದೆ. ಇವಾಗ ಊಟನೂ ಮಾಡತ್ತಿಲ್ಲ ನಾನು. ಇವತ್ತು ಮಾರ್ನಿಂಗ್ ಊಟ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ದಿವಸದಿಂದ ಟಿಫನೇ ತೊಗೊಬರ್ತೀನಿ. ಇವತ್ತೇನು ಸ್ಪೆಷಲ್ ಮಾಡಿಲ್ಲ. ಅನ್ನ, ಟೊಮೆಟೊ ಚಟ್ನಿ ಮತ್ತು ಒಂದು ಎಗ್ ಆಮ್ಲೆಟ್ ಹಾಕ್ಕೊಂಡೆ. ಯಾಕಂದರೆ ಟೊಮೆಟೊ ಚಟ್ನಿ ಜೊತೆಗೆ ಸ್ವಲ್ಪ ಏನಾರ ಬೇಕಂತ ಅಂತ ಹೇಳಿ. ಹೆಂಗಾಗ್ಯದ ನೋಡ್ತೀನಿ ಒಂದ್ಸರಿ ಟೇಸ್ಟ್. ಮಸ್ತ್ ಆಗಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾನು ಅದು ಹಾಸ್ಟೆಲ್ ಹುಡುಕೋಕ್ಕೆ ನನಗೆ ಒಂದು ತಾಸು ಟೈಮ್ ಹಿಡಿತು. ಅಲ್ಲಿ ಹುಡುಕಿ ಸಾಕಾಗಿ ಗೀಸಿಂದ ಒಂದು ತಾಸು ಆದಮೇಲೆ ಸಿಕ್ಕ ಮೇಲೆ ಹೋಗಿ ಆ ಹುಡುಗಿಯರನ್ನ ಮಾತಾಡ್ಸ್ಕೊಂಡು ಬಂದೆ. ಬರೋಷ್ಟೊತ್ತಿಗೆ ಭಾಳ ಲೇಟ್ ಆಗಿತ್ತು, 12 ಗಂಟೆ ಆಗಿತ್ತು. ಅಂದ್ರೆ ನಮ್ಮ ಸರ್ ಏನು ಹೇಳಿಲ್ಲ, ಆಲ್ರೆಡಿ OPD ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತೆ ಬಂದು ಒಂದು 2 OPD ನೋಡಿದ್ಮೇಲೆ ಹೊಟ್ಟೆ ಚುರ್ರ ಅನ್ನಕತ್ತಿತ್ತು. ಹೊರಗೆ ಬಂದು ಗೀಸಿಂದ ಆಮ್ಲೆಟ್ ತಿಂದು ಮತ್ತು ಆಮೇಲೆ ಹೋಗಿ OPD ನಿಂತು.
ಗೈಸ್ ಹೆಂಗದ್ರಿ ಎಲ್ಲರೂ ನೀವೆಲ್ಲರೂ ಚಲೋನೇ ಇರ್ತೀರಿ ಬಿಡ್ರಿ ನಂದು ಸ್ವಲ್ಪ ತಲೆ ಬೇನೆ ಅಲ್ಲತ್ತು ಅದಕ್ಕೆ ಚಾಯ್ ಕುಡ್ಲಕ್ಕೆ ಬಂದೀನಿ ದಾರ್ಲಾ ಚಾಯ್ ಕ್ಯಾ ಹೇ ಏನದ ಅಣ್ಣ ಇದು ಅಂಗಡಿ ಹೆಸರು ದಾರ್ಲೆಸ್ ದೇಸಿ ಮುಕ್ಕಡ್ ಏನು ಡಾರ್ಲೆಸ್ ಅಲ್ಲ ಡಾರ್ಲಾ ದೇಸಿ ಚಾಯ್ ಹಾ ಡಾರ್ಲಾಸ್ ದೇಸಿ ಚಾಯ್ ನುಕ್ಕಡ್ ಅಂತ ನೋಡ್ರಿ ಭಾರಿ ಮಸ್ತ್ ಇರ್ತದೆ ಇಲ್ಲಿ ಚಾ ದಿನ ನಾನು ಇಲ್ಲೇ ಕುಡಿತೀನಿ ಚಾ ಸೊ ಯಾರ್ಯಾರೆಲ್ಲ ಇಲ್ಲಿ ಏನಂತಾರ SB ಟೆಂಪಲ್ ಟು ತಿಮ್ಮಾಪುರ್ಗೆ ಹೋಗೋರಿದ್ರಿ ಅಂತಂದ್ರೆ ಇಲ್ಲಿ ಮಿಡಲ್ದಾಗ ಅದ ಇದು ಶಾಪ್ ಅಂಗಡಿ ಚಾದ ಅಂಗಡಿ ಇಲ್ಲಿ ಬಂದು ಚಾ ಕುಡ್ದು ಹೋಗ್ರಿಪ್ಪ ನನ್ನ ಕಡೆಲಿಂದ ಇದು ಫ್ರೀ ಪ್ರಮೋಷನ್ ಅಣ್ಣ ಫ್ರೀ ಪ್ರಮೋಷನ್ ಅದಕ್ಕೆ ಒಂದ್ ಕಪ್ ಚಾಯ್ ಫ್ರೀ ಹಂಗಂತಂದ್ರೆ ದಿನ ಒಂದೊಂದು ಪ್ರಮೋಷನ್ ಮಾಡ್ತೀನಿ ಬಂದ್ಗಿಸಿಂದ ಹಲೋ ಫ್ರೆಂಡ್ಸ್ ಆ್ಯಕ್ಚುಲಿ ಡ್ಯೂಟಿ ಮುಗಿಸ್ಕೊಂಡು ಬಂದನ ಆಲ್ರೆಡಿ ಮತ್ತೆ ರೆಡಿ ಆಗಿ ನೋಡಿ ಆರ್ಚಿಡ್ ಮಾಲಿಗೆ ಹೊಂಟೀನಿ ನಾನು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಓಡಾಡಿ ಬರಮ್ಮ ಮತ್ತು ಯಾವ್ದಾರ ಒಂದೆರಡು ರೀಲ್ ಮಾಡಮ್ಮ ಅಂತ ಹೇಳಿ ಗೀಸಿಂದ ಹೊಂಟೀನಿ ಆರ್ಚಿಡ್ ಮಾಲಿಗೆ ಗಣೇಶನ್ ಆಲ್ರೆಡಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ಲತ್ತ ನಾನು ಅನ್ಸಲ್ಲ ಅಂತ ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ಗೆ ಹೇಳಿಬಿಟ್ರಾಯ್ತು ಮುಂದೆ ಹಿಡಿದು ನಾನು ಏನೂ ವೀಡಿಯೋಸ್ಗಳನ್ನೇ ಮಾಡಿಲ್ಲ ಅಂಥೇಳಿ ಇವಾಗ ವೀಡಿಯೋ ಮಾಡ್ಲತ್ತೀನಿ ಮಸ್ತ್ ಕಾಣತ್ತೆ ಚಲೋ ಕಾಣತ್ತದ ಬಿಡಂದ್ರೆ ಏನು ಸಲ್ಮಾನ್ ಖಾನ್ ಇದ್ದೀನಿ 147749 ಶಾಪಿಂಗ್ ಕಂಪ್ಲೀಟ್ ಮಸ್ತ್ ಅನ್ನಲ್ಲ ಜೋಡಿ ಮಸ್ತ್ ಅದ ಲಾಗು ಆಯಿತು ವಿಡಿಯೋನೂ ಆಯಿತು ಯಾವಾಗ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡಿ ನಾಳೆ 6 ಗಂಟೆಗೆ ದಯವಿಟ್ಟು ಎಲ್ಲರೂ ನೋಡಿ ಸಹಕರಿಸಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಹಾಕಿ ಕೊಡ್ರಿ ನನಗೇನು ಬೇಡ ಅವನ ಅಕೌಂಟಿಗೆ ಸ್ವಲ್ಪ ಫಾಲೋ ಮಾಡಿರಿ ಅವ್ನು ನನಗೆ ಹೆಂಗೆ ಸಪೋರ್ಟ್ ಮಾಡತ್ತೀನಿ ಅವನಿಗೂ ಸಪೋರ್ಟ್ ಮಾಡಿರಿ ನಿಮಗೆ ಕುರ್ಕುರೆ ಕೊಡ್ತೀನಿ ಹಾಯ್ ಮಾಡು ಒಂದ್ಸಲಿ ವಿಡಿಯೋ ಆಯ್ತು ಇಲ್ಲೋಡ ಹ್ಯಾಂಗೆ ತಿನ್ಲತ್ತೀವಾಗ ಕಬ್ರಗಟ್ಟೆ ತಿನ್ಲತ್ತೀವಿ ಮೂವರು ಏಳು ಚಲೋ ಅದಲ್ಲ ಅಂತ ಫುಲ್ ಖುಷನ ಅಣ್ಣ ಇಲ್ಲಿ ಸಾಂಗ್ ಹಾಕರಿ ಜ್ಯೂಸ್ ಸೆಂಟರ್ದಾಗ ಕುಣಿಲಾಗತ್ತ ನಂದೇ ಸರ್ ಅವನು ಹುಡುಗಿ ನೆನ್ ಬರ್ಲತ್ತಾಳೆ ನೋನಿಗೆ ನಾಚ್ಕೋಬೇಡ ಅಳಬೇಡ ಅಯ್ಯೋ 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 ಒಂದು ಬ್ರೇಕಪ್ ಆಗಿದೆ ಅಲ್ಲಡಿ ಅಷ್ಟು ಫೀಲ್ ಮಾಡ್ಕೊಂಡು ಅಳ್ಳತ್ತನೋ ಡೌರಾಜ ಫ್ರೆಂಡ್ಸ್ ನಾನು ತಾರ್ನ ಕುಂದಿರ್ಬೇಕಂತ ಆಸೆ ಅದಂತ ಅಂದಿದ್ದಕ್ಕೆ ಒಂದೇ ಅದಕ್ಕೆ ಅವ 7 ಜಲ್ದಿ ಅವ್ರ ಬಲ್ಲಿ ರಿಕ್ವೆಸ್ಟ್ ಮಾಡ್ಬೇಕಂತ ಹೋಗಿ ಪಾಪ ಇವ್ರ ಬ್ರದರ್ ನೇಮ್ ಸುನೀಲ್ ಠಾಕ್ರೆ ಅಂತ ಹೇಳಿಗೆಸಿಂದ ಗಣೇಶಣ್ಣ ಹೇಳಿದ್ನು ಒಂದು ರೌಂಡ್ ಹೊಡಿಬೇಕಂತಂದದಕ್ಕೆ ಒಂದೇ ಮಾತಿಗೆ ಪಾಪ ನನಗೆ ಕಾರ್ನಾಗ ಕುಂದ್ರಿಸ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಗೀಸಿಂದ ಬಂದ್ರೆ ಭಾಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಅಣ್ಣ ಚಳಿ ಹಿಡಕತ್ತದ ಚಳಿಯಾಗ ಗಾಡಿಯಾಗ ಬಂದ ಏನಂತದ ತಾಳ್ ಕಾಣ್ಲಿಕ್ಕೆ ಕುಂತಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲತ್ತದ ಏನಪ್ಪ ಅಂತಂದ್ರೆ ಗಣೇಶನ ಜಸ್ಟ್ ನಾನು ಹೇಳಿ ನನಗೆ ಈ ಕಾರ್ನಾಗ ಕುಂದ್ರಬೇಕಂತ ಆಸೆ ಅದ ನೋಡೋಣ ಆ್ಯಕ್ಚುಲಿ ತಗೋಬೇಕಂತ ಆಸೆ ಅದ ಬಟ್ ಅದನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ ನೋಡಮ್ಮ ದೇವರು ಆಶೀರ್ವಾದ ಮಾಡಿದಾಗ ಬಟ್ ಕುಂದಿರ್ಬೇಕಂತ ಆಸೆ ಅದ ಅಣ್ಣ ಅಂತಂದ್ರೆ 1 ಸೆಕೆಂಡ್ ಇನ್ನೂ ನಾನು ಹೇಳತ್ತೀನಿ ಅವಾಗೇ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನಗೊಂದು ರೌಂಡ್ ಹೊಡಿಸ್ಕೊಂಡು ಬಂದು ಅದ್ರ ಕುಂದಿರ್ಸ್ಕೊಂಡು ಗೀಸಿಂದ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಏನು ಹೇಳ್ತಾರೆ ನಂಗೆ ಸ್ವಂತ ಅಣ್ಣ ಇದ್ರೆ ಇಷ್ಟೆಲ್ಲ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಬಟ್ ಗಣೇಶನ ಭಾಳ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಭಾಳ ನನಗೆ ಏನು ಪದಗಳೇ ಬರಾಗತ್ತಿಲ್ಲ ಅವನಿಗೆ ಹೇಳಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಣೇಶನ ನೀ ಯಾವಾಗಿಂದ ನಾವು ವಿಡಿಯೋಗಳೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡಿ ಅವಾಗಿಂದ ನಾನು ಭಾಳ ಹ್ಯಾಪಿ ಇದ್ದೀನಿ ಏನಪ್ಪ ಅಂತಂದ್ರೆ ನನಗೆ ಒಂಟಿತನ ಅನ್ನೋದೊಂದಿತ್ತು ಅದು ನಿಲ್ಲಿಂದ ದೂರ ಆಲಾಗತ್ತದ ಅದು ಭಾಳ ಖುಷಿ ಅನ್ಸಾಗತ್ತದ ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಗಾಡ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಿನ್ನಂಥ ದೋಸ್ತ ನಿನ್ನಂಥ ಅಣ್ಣ ಎವ್ರಿಥಿಂಗ್ ಆ್ಯಕ್ಚುಲಿ ನನಗೆ ನೀನು ಅಂಥವನ್ನ ಒಂದು ಒಳ್ಳೆ ಬೆಸ್ಟಿಯಾಗಿ ನನಗೆ ಲೈಫ್ನಾಗ ಕೊಟ್ಟು ಕಳ್ಸೋಣ ಖುಷಿ ಅಲ್ಲತ್ತದ ಓಕೆ ಫ್ರೆಂಡ್ಸ್ ನಾನು ಇವಾಗ ಡ್ಯೂಟಿಗೆ ಹೋಗಬೇಕು ಡ್ಯೂಟಿಗೆ ಹೋಗೋ ಟೈಮ್ ಆಗ್ಯದ ಬಾಯ್ ಊಟ ಮಾಡ್ಲಿಕ್ಕೆ ರೂಮಿಗೆ ಬಂದೇನಿ ಇವಾಗ ಟೈಮ್ 10:30 ಆಲತ್ತದ ಕೆಳಗೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಫುಲ್ ಅಂದರೆ ಫುಲ್ ಪೇಷಂಟ್ ನಮ್ಮ ಹತ್ರ ವಾರ್ಡು ಫುಲ್ ಆಗ್ಯಾವ OPDನೂ ಫುಲ್ ಇದ್ದವು
ಹಾಗಾಗಿ ಸ್ವಲ್ಪ ಟಯರ್ಡ್ನೂ ಆಗಿನ ಭಾಳ. ನಾನು ಗೊತ್ತಿಲ್ಲ ಯಾಕೋ ಏನೋ ಸ್ವಲ್ಪ ಬ್ಯಾಕ್ ಪೇನ್ ಅಲ್ಲತ್ತದ, ಸಿವಿಯರ್ ಬ್ಯಾಕ್ ಪೇನ್ ಅಲ್ಲತ್ತದ. ಅಂದ್ರೆ ನಾನು ಟ್ಯಾಬ್ಲೆಟ್ ತೊಗೊಳಂಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕಂದರೆ ಟ್ಯಾಬ್ಲೆಟ್ ತೊಗೊತಾ ಹೋದೆ ಅಂತಂದ್ರೆ ಅದನ್ನೇ ಹ್ಯಾಬಿಟ್ ಆಗ್ತದೆ. ಸ್ವಲ್ಪ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇದ್ದಿರ್ಬೋದೇನೋ ಅಂತ ನನಗೆ ಅನ್ನಿಸ್ತದೆ. ಆದರೂ ಯಾಕೆ ಟ್ಯಾಬ್ಲೆಟ್ ಅದನ್ನು ತೊಗೋಬೇಕು, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಮ್ಮಿ ಆಗ್ತದ ಅಂಥೇಳಿ ಈ ಊಟಕ್ಕೆ ಬಂದಿನ ಮೇಲೆ ಊಟ ಮುಗಿಸ್ಕೊಂಡು ಗೀಸಿಂದ ಮತ್ತು ಕೆಳಗೆ ಹೋಗ್ತೀನಿ. ಯಾಕಂತಂದ್ರೆ ನನಗೇನು ಇದು ಅನ್ಸಂಗಿಲ್ಲ. ಸಮ್ ಟೈಮ್ ಕೆಳಗೆ ಮಾಡ್ತೀನಿ, ಕೆಳಗೆ ತೊಗೊಂಡೋಗಿಸಿನ ಕೆಲವೊಂದ್ಸಲ ಎಲ್ಲಿ ಮತ್ತು ಕೆಳಗೆ ಮೇಲೆ ಹೊತ್ಕೊಂಡು ಓಡಾಡ್ಬೇಕು ಬಾಂಡೆಗಳು ಅಂಥೇಳಿ ಮೇಲೆ ಊಟ ಮಾಡೋ ಹೋಗ್ತೀನಿ. ಇವತ್ತಿಗೆ ನನ್ನ 11ನೇ ದಿನದ ಲಾಗ್ನ ಮುಕ್ತಾಯ ಮಾಡಕತ್ತೀನಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ. ಮತ್ತು ಸಿಹಿ ಕನಸುಗಳೊಂದಿಗೆ ಶುಭರಾತ್ರಿ. ಏನಪ್ಪ ಅಂತಂದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡಿರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.